ಕಾವೇರಿ ವಿವಾದಕ್ಕೆ ಸಂಬಂಧಿಸಿದಂತೆ ರಾಜ್ಯದ ಪಾಲಿಗೆ ಇವತ್ತು ಮಹತ್ವದ ದಿನ. ಯಾಕಂತಂದ್ರೆ ಒಂದು ಕಡೆ ಸುಪ್ರೀಂ ಕೋರ್ಟ್ನ ವಿಚಾರಣೆ ನಡೆಯುತ್ತೆ ಇವತ್ತು, ಮತ್ತೊಂದು ಕಡೆ CWRC ಮೀಟಿಂಗ್ ಕೂಡ ನಡೆಯುತ್ತೆ. ಅದಾದ ನಂತರ ಪ್ರಾಧಿಕಾರದ ಸಭೆ. ಕಳೆದ ಬಾರಿಯ ಆದೇಶದಿಂದ ರಾಜ್ಯ ಸರ್ಕಾರ ಸಂಕಷ್ಟಕ್ಕೆ ಸಿಲುಕಿದೆ. 12,000 ಕ್ಯೂಸೆಕ್ 15 ದಿನಗಳ ಕಾಲ ಹರಿಸಿ ಎನ್ನುವಂಥ ಸೂಚನೆಯನ್ನು ಪ್ರಾಧಿಕಾರ ಕೊಟ್ಟಿತ್ತು. ಇವತ್ತು ಮತ್ತೆ CWRC ಸಭೆ ನಡೆಯುತ್ತೆ. ಅದರ ಜೊತೆಗೆ ಸುಪ್ರೀಂ ಕೋರ್ಟಲ್ಲಿ ವಿಚಾರಣೆ ನಡೆಯುತ್ತೆ. ಸುಪ್ರೀಂ ಕೋರ್ಟ್ನಲ್ಲಿ ಯಾವುದು ವಿಚಾರಣೆ ಅಂತಂದ್ರೆ ತಮಿಳುನಾಡು ಸಲ್ಲಿಸಿರುವಂತಹ ಅರ್ಜಿಯ ವಿಚಾರಣೆ. ಮೊನ್ನೆ ಆ ಅರ್ಜಿಯ ವಿಚಾರಣೆ ನಡೆದು ಇವತ್ತಿಗೆ ಮುಂದೂಡಲಾಗಿತ್ತು ವಿಚಾರಣೆಯನ್ನು. ಸುಪ್ರೀಂ ಕೋರ್ಟಲ್ಲಿ ಅದಕ್ಕೆ ಸಂಬಂಧಿಸಿದಂಥ ವಿಚಾರಣೆ ನಡೆಯುತ್ತೆ. ಪ್ರಗತಿ ವರದಿ ಸಲ್ಲಿಸಿ ಅಂತ ಸುಪ್ರೀಂ ಕೋರ್ಟ್ ಸೂಚನೆಯನ್ನು ಕೊಟ್ಟಿತ್ತು. ಪ್ರಾಧಿಕಾರದ ಆದೇಶವನ್ನು ಪಾಲಿಸಿ ಮತ್ತು ಪ್ರಗತಿ ವರದಿಯನ್ನು ಸಲ್ಲಿಸಿ. ಸುಪ್ರೀಂ ಕೋರ್ಟ್ನ ಆದೇಶದ ನಂತರ ರಾಜ್ಯ ಸರ್ಕಾರ 12,000 ಕ್ಯೂಸೆಕ್ ನೀರನ್ನು ಹರಿಸಬೇಕು. ಅದಕ್ಕಿಂತ ಹೆಚ್ಚು ನೀರೇ ಹರಿಸ್ತಾ ಇದೆ. ಕರ್ನಾಟಕದ 2 ಜಲಾಶಯಗಳಿಂದ ಕಬಿನಿ ಮತ್ತು KRSನಿಂದ ಹೆಚ್ಚು ನೀರೇ ಹರಿದು ಹೋಗ್ತಾ ಇದೆ. ಸುಮಾರು 15,000 ಕ್ಯೂಸೆಕ್ನಷ್ಟು ನೀರು ಹರಿದು ಹೋಗ್ತಾ ಇದೆ. ಕಾರಣ ಬಿಳಿಗುಂಡ್ಲುವಲ್ಲಿ ಮೇಂಟೈನ್ ಮಾಡಬೇಕು, ಫ್ಲೋ ರೇಟನ್ನು ಮೇಂಟೈನ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಇಲ್ಲಿಂದ ಹೆಚ್ಚಿನ ಪ್ರಮಾಣದ ನೀರನ್ನು ಬಿಡುಗಡೆ ಮಾಡಲಾಗ್ತಾ ಇದೆ. ಪರಿಣಾಮ ಏನಾಗಿದೆ ಅಂತ ನೋಡ್ತಾ ಇದ್ದೀರಿ. ನಮ್ಮ ಕಬಿನಿ ಡ್ಯಾಮ್ನ ಸಂಗ್ರಹ ಸಾಮರ್ಥ್ಯ ಸಂಪೂರ್ಣವಾಗಿ ಕುಸಿದು ಹೋಗಿದೆ. ಈಗಿರೋದು ಅಲ್ಲಿ ಬಳಕೆಗೆ ಯೋಗ್ಯವಾಗುವಂಥ ನೀರು ಅಂದರೆ ಲೈವ್ ಸಂಗ್ರಹ ಇರೋದು, ಲೈವ್ ಸ್ಟೋರೇಜ್ ಇರೋದು ಕಬಿನಿಯಲ್ಲಿ 3.49 TMC ಮಾತ್ರ. ಕಬಿನಿ 97% ಭರ್ತಿಯಾಗಿತ್ತು. ಈಗ ಕಬಿನಿ 61-62% ಮಾತ್ರ ಇದೆ ಅಲ್ಲಿ ನೀರು. ಕಬಿನಿಯಲ್ಲಿ ಡೆಡ್ ಸ್ಟೋರೇಜ್ ಜಾಸ್ತಿ, ಲೈವ್ ಸ್ಟೋರೇಜ್ ನೋಡ್ತಾ ಇದ್ದೀರಿ ನೀವು 3.49 TMC ಇದೆ. ಸುಮಾರು 15,000 ಕ್ಯೂಸೆಕ್ನಷ್ಟು ಹೊರಹರಿವಿದೆ. ಒಳಹರಿವಿನ ಪ್ರಮಾಣ 7,000 ಕ್ಯೂಸೆಕ್. ಈ ಕಡೆ KRSನಲ್ಲೂ ಕೂಡ ಸಂಗ್ರಹ ಸಾಮರ್ಥ್ಯ ಕುಸಿತಾ ಇದೆ. KRSನಲ್ಲಿ ಮತ್ತು ಅಲ್ಲಿ ಔಟ್ಫ್ಲೋ ನೋಡ್ತಾ ಇದ್ದೀರಿ. ಹೊರಹರಿವು 4,800 ಸುಮಾರು 5,000 ಕ್ಯೂಸೆಕ್ನಷ್ಟಿದೆ. ಒಳಹರಿವು ನೋಡ್ತಾ ಇದ್ದೀರಿ 1,300 ಕ್ಯೂಸೆಕ್. ಸೊ ಪರಿಸ್ಥಿತಿ ಕರ್ನಾಟಕದ ಪಾಲಿಗೆ ಬಹಳ ಚಿಂತಾಜನಕ ಇದೆ. ಇಡೀ ಕಾವೇರಿ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಮಳೆ ಬರ್ತಾ ಇಲ್ಲ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಅದು ಹಾರಂಗಿಗೂ ಬರ್ತಾ ಇಲ್ಲ, ಹೇಮಾವತಿಗೆ ನೀರು ಹರಿದು ಬರ್ತಾ ಇಲ್ಲ. ಆದೇಶದ ಅನ್ವಯ ನೀರು ಬಿಡುಗಡೆ ಮಾಡಲೇಬೇಕು. ಇದರ ಅರ್ಥ ಏನು ಅಂತಂದ್ರೆ ನಾವು ನಮ್ಮ ಡ್ಯಾಮ್ ಅನ್ನ ಬರಿದು ಮಾಡಿಕೊಂಡು ತಮಿಳುನಾಡಿಗೆ ನೀರು ಬಿಡ್ತಾ ಇದ್ದೀವಿ. ಮೆಟ್ಟೂರು ಡ್ಯಾಮ್ ಅಲ್ಲಿ ಈಗ 48 TMC ಅಷ್ಟು ನೀರಿದೆ. ಮೆಟ್ಟೂರು ಡ್ಯಾಮಿಗೆ ಇನ್ಫ್ಲೋ 13,000 ಕ್ಯೂಸೆಕ್ ಇದೆ ಇವತ್ತಿದ್ದು. ಅಂದ್ರೆ ಅಲ್ಲಿ ನೀರು ತುಂಬುತ್ತಾ ಇದೆ, ಇಲ್ಲಿಂದ ನೀರು ಖಾಲಿ ಆಗ್ತಾ ಇದೆ. ಇವತ್ತು ಕಾವೇರಿ ನೀರು ನಿಯಂತ್ರಣಾ ಸಮಿತಿಯ ಮಹತ್ವದ ಸಭೆಯು ನಡೆಯುತ್ತೆ. ಸುಪ್ರೀಂ ಕೋರ್ಟ್ನ ವಿಚಾರಣೆಯ ಜೊತೆಗೆ 11:30ಕ್ಕೆ ನಡೆಯುತ್ತೆ ಈ ಸಭೆ. ಕಳೆದ ಬಾರಿ 12,000 ಕ್ಯೂಸೆಕ್ ನೀರು ಹರಿಸೋದಕ್ಕೆ ಶಿಫಾರಸು ಮಾಡಿತ್ತು. ಕರ್ನಾಟಕ ಸರ್ಕಾರ ಅನಿವಾರ್ಯವಾಗಿ ಅದನ್ನು ಪಾಲಿಸಿತ್ತು. ಈಗ ಮಳೆಯ ಪ್ರಮಾಣ ಕಡಿಮೆಯಾಗಿದೆ, ಇನ್ಫ್ಲೋ ಕಡಿಮೆಯಾಗಿದೆ. ನಾನು ಡೀಟೇಲ್ ಹೇಳ್ತಾ ಇದ್ದೆ ನಿಮಗೆ. ಒಳಹರಿವಿನ ಪ್ರಮಾಣ ಗಣನೀಯ ಪ್ರಮಾಣದಲ್ಲಿ ಕಡಿಮೆಯಾಗಿದೆ. ಸೊ ಈ ಸಂದರ್ಭದಲ್ಲಿ ನಡೀತಾ ಇರುವಂಥ ಸಭೆಯಲ್ಲಿ ಏನು ನಿರ್ದೇಶನವನ್ನು ಕೊಡಲಾಗುತ್ತೆ ಅನ್ನೋ ಪ್ರಶ್ನೆ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.